ನೀವೇನಾದರೂ ಫಸ್ಟ್ ಟೈಮ್ ರಾಮೇಶ್ವರಂಗೆ ಹೋಗ್ತಾ ಇದ್ದರೆ, ನಾನು ನಿಮಗೆ ಅಲ್ಲೆಲ್ಲಿ ಹೇಗೆ ದರ್ಶನ ಮಾಡಬೇಕು, ಹೇಗೆ ಯಾವ್ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅಂತ ನಾನು ನಿಮ್ಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಬನ್ನಿ. ಹೇಳಿರ್ತಾರೆ ಸುಮಾರು ಜನ, ಬಟ್ ಯಾರೂ ನೀಟಾಗಿ ಹೇಳಿರಲ್ಲ. ಅಲ್ಲಿ ಹೋದ್ಮೇಲೆ ನಿಮಗೆ ಹೇಗಿರಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಫಸ್ಟು ನೀವು 4 ಗಂಟೆಗೆ ರಾಮೇಶ್ವರಂ ತಲುಪಿದ್ರೆ, ಬೆಳಗಿನ ಜಾವ 4 ಗಂಟೆಗೆ ರಾಮೇಶ್ವರಂ ತಲುಪಿದ್ರೆ, ನೀವು 4 ಗಂಟೇಲಿ ಅಗ್ನಿಕುಂಡ ಸ್ನಾನ ಮಾಡಿಕೊಂಡು, ಅಗ್ನಿಕುಂಡದ ಸ್ನಾನ ಮಾಡ್ಕೊಂಡ ತಕ್ಷಣ 5ರಿಂದ 6 ಗಂಟೆವರೆಗೂ ಸ್ಫಟಿಕಲಿಂಗದ ದರ್ಶನಕ್ಕೆ ಬಿಡ್ತಾರೆ. ಅದು ಯಾವಾಗಲೂ ಇರಲ್ಲ. 5ರಿಂದ 6 ಗಂಟೆವರೆಗೂ ಮಾತ್ರ ಸ್ಫಟಿಕಲಿಂಗ ದರ್ಶನಕ್ಕೆ ಅವಕಾಶ ಇರುತ್ತೆ. ಸ್ಫಟಿಕಲಿಂಗ ದರ್ಶನ ₹50 ಟಿಕೆಟ್ ಇರುತ್ತೆ. ಟಿಕೆಟ್ ಕೊಟ್ಟು ನೀವು ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ 22 ಬಾವಿಗಳಲ್ಲಿ ಸ್ನಾನ ಮಾಡಬೇಕು. ಏಂತಕ್ಕೆ 22 ಬಾವಿಗಳ ಸ್ನಾನ ಅಂತ ಅಂದರೆ, ಶ್ರೀರಾಮಚಂದ್ರನು ತನ್ನ ವಾನರ ಸೈನ್ಯಕ್ಕೆ ಬಾಯಾರಿಕೆ ಆಗಿರುತ್ತೆ ಅಂದ್ಬಿಟ್ಟು ಒಂದೇ ಬಾಣದಿಂದ 22 ಬಾವಿಗಳನ್ನ ತೆಗಿತಾರೆ. 22 ಬಾವಿಗಳನ್ನು ತುಂಬ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಇರುತ್ತೆ. ಫಸ್ಟ್ನೇ ಬಾವಿ ಎಳ್ನೀರು ಥರ ಟೇಸ್ಟ್ ಕೊಡುತ್ತೆ ನಿಮಗೆ. ಎರಡನೇ ಬಾವಿಲಿ ಉಪ್ಪುಪ್ಪಾಗಿರುತ್ತೆ. ಮತ್ತು 20, 21, 22ನೇ ಬಾವಿ ಗಂಗಾ, ಯಮುನಾ ಮತ್ತು ಕೋಡಿ ತೀರ್ಥ ಅಂತ ಇದು ತುಂಬ ಪ್ರಮುಖವಾದದ್ದು. ಅಲ್ಲಿಂದ ನೀವು 22 ಬಾವಿಗಳಲ್ಲಿ ಸ್ನಾನ ಮಾಡಿಕೊಂಡು ನೀವು ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ನಂತರ ನೀವು ಜ್ಯೋತಿರ್ಲಿಂಗ ದರ್ಶನಕ್ಕೆ ನಿಂತ್ಕೊಂಡ್ರೆ ₹100 ಟಿಕೆಟ್ ಇದೆ, ₹200 ಟಿಕೆಟ್ ಇದೆ, ಮತ್ತು ಫ್ರೀ ದರ್ಶನ ಕೂಡ ಇದೆ. ನೀವು 100, 200 ತಗೊಂಡ್ರೆ ಬೇಗ ದರ್ಶನ ಮಾಡ್ಕೊಂಡು ಆಚೆ ಬರ್ಬೋದು. ನೀವು ರಾಮನಾಥ ಸ್ವಾಮಿ ಅವ್ರನ್ನ ದರ್ಶನ ಮಾಡಿಕೊಂಡು ರಾಮೇಶ್ವರಂನಲ್ಲಿ ಪಕ್ಕದಲ್ಲೇ ಅದೇ ಟೆಂಪಲ್ ಒಳಗಡೆ ನಿಮಗೆ ಪಾರ್ವತಾದೇವಿ ದೇವಸ್ಥಾನ ಇದೆ. ಅವ್ರ ದರ್ಶನ ಕೂಡ ಮಾಡ್ಕೊಂಡು ನೀವು ಆಚೆ ಬರ್ಬೋದು. ಅಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹೋಗೋ ಅಂಥವ್ರಿಗೆ ಶೇರ್ ಮಾಡಿ, ಹೆಲ್ಪ್ ಆಗಲಿ.